ಮಾತನ್ನ ಪ್ರಸ್ತಾಪ ಮಾಡಿದ್ರಿ. ಅಂದರೆ ನೀವು ಕಬ್ಜದಂಥ ದೊಡ್ಡ ಸಿನಿಮಾನ ಮಾಡಿದ್ರಿ, ಬಟ್ ನಾನು ಈಗಲೂ ಕೂಡ ಒಂದಿಷ್ಟು ಕಲಿಕೆಯಲ್ಲಿದ್ದೆ ಅನ್ನುವಂಥದ್ದು. ಆ ಕಲಿಕೆ ಯಾವ ಥರದ ಸಿನಿಮಾಗಾಗಿ? ಹಾಗಾದರೆ ಕನ್ನಡದಲ್ಲಿ ಈಗ ಕಬ್ಜ ನಿಮ್ಮ ಕರಿಯರಲ್ಲಿ ನಿಮ್ಗೆ ಅನಿಸ್ದಾಗೆ ದೊಡ್ಡ ಬಜೆಟ್ ಸಿನಿಮಾ ನಿಮ್ಮ ವೃತ್ತಿವರ್ಗದಲ್ಲಿ, ಈಗ ಅದನ್ನು ಮೀರಿಸಿ ಏನು ಮಾಡುವಂತಹ ಪ್ರಯತ್ನಗಳು ನಿಮ್ಮಲ್ಲಿದೆ, ಮತ್ತು ಈ ವರ್ಷದ ಪ್ಲಾನ್ಸ್ ಏನು ಸರ್ ಡೈರೆಕ್ಷನ್ ವಿಚಾರವಾಗಿ? ಆ್ಯಕ್ಚುಲಿ ಇದು ಫಾದರ್ ಥೀಮ್ ವಿಡಿಯೋಲಿ ಇದು, ಆದರೂ ತಾವು ಕೇಳಿದ್ರೆ ಅಂತ ಹೇಳ್ತೇನೆ. ಅದು ಇನ್ನೊಂದು ಪ್ರೆಸ್ ಮೀಟಲ್ಲಿ ತುಂಬ ವಿಚಾರಗಳು ಮಾತಾಡ್ತಿದ್ದಾರೆ, ಆದಷ್ಟು ಬೇಗನೆ ಅದನ್ನೆಲ್ಲ ಹಂಚ್ಕೋತೀನಿ. ಕಲಿಕೆ ಅಂತಂದರೆ ಸರ್ ಪ್ರತಿ ಸಿನಿಮಾಗೂ ಕಲಿಕೆನೆ. ತಾಜ್ ಮಹಲಿಂದ ಐ ಲವ್ ಯುವರೆಗೂ ಕಲಿತೆ, ಅದಾದ್ಮೇಲೆ ಬೇರೆ ಇನ್ನೇನೋ ಮಾಡಬೇಕು ಅಂತ ಕಲಿತು ಮಾಡಿದೆ. ಈಗ ಇದಾದ್ಮೇಲೆ ಇನ್ನೂ ಏನೋ ಮಾಡಬೇಕು ಅಂತ ಕಲಿತೇ ಮಾಡಬೇಕು ಸರ್ ಎಲ್ಲ. ಹಾಗಾಗಿ ನನಗೆ ಅನ್ನಿಸ್ತು, ಒಂದು ಕಬ್ಜಾ ಮಾಡಿದಾಗ ಅನ್ನಿಸ್ತು, ಖಂಡಿತ ಕಬ್ಜಾ ಕೆಲವರಿಗೆ ಇಷ್ಟ ಆಗಿರ್ಬೋದು, ಆಗದೇನೂ ಇರ್ಬೋದು. ಅವ್ರಿಗೆ ನಾನು ಮತ್ತೇನು ಮಾಡಬೇಕು, ಮತ್ತೇನು ಕಲಿತು ಕೊಡಬೇಕು ಅನ್ನೋದನ್ನ ಒಂದೊಂದು ಸ್ಟೆಪ್ಪು ಮೇಲೆ ಹೋಗಬೇಕು. ಹಾಗಾಗಿ ನಾನು ನನ್ನ ಭಾಳ ವರ್ಷಗಳೊಂದು ಡ್ರೀಮ್ ಕಥೆ ಇದೆ ಸರ್. ನಾನು ಇಂಡಸ್ಟ್ರಿಗೆ ಬರಬೇಕಾದ್ರೆ ನನ್ನ ಚಿಕ್ಕಂದಿಂದ ನಾನು ಕೇಳಿದ್ದು ನೋಡಿದ್ದು ಒಂದು ಮೈಥಾಲಜಿ ಕತೆ. ಅದನ್ನು ನನ್ನ ಲೈಫಲ್ಲಿ ಅದು ಮಾಡಿದ್ರೆ ನನಗೆ ಮ್ಯಾಕ್ಸಿಮಮ್ ನನಗೆ ಸಾಕು ಅನ್ನೋದು ಒಂದು ಒಳ್ಳೆ ಕತೆ ನನ್ನ ತಲೆಯಲ್ಲಿದೆ. ಅದು ತುಂಬ ವರ್ಷಗಳಿಂದ ವರ್ಕ್ ಮಾಡಿದ್ದೀನಿ. ಅದಕ್ಕೆ ಸಾಕಷ್ಟು ಪ್ರಿಪ್ರೇಷನ್ ಬೇಕು ಮತ್ತು ಕಲಿಬೇಕು, ಟೆಕ್ನಿಕಲಿ ಅಪ್ಡೇಟ್ ಮಾಡ್ಕೋಬೇಕು, ಅಳವಡಿಸ್ಕೊಳ್ಬೇಕು. ಇವಾಗ ಎ ಬಂದಿದೆ, ಎಲ್ಲರೂ ಹೇಳ್ತಾರೆ ಏನೋ ಎ ಅಂತಂದರೆ ಅದು ನಮಗೆ ಎಷ್ಟು ಅಡ್ವಾಂಟೇಜ್ ಅಷ್ಟೇ ಡಿಸ್ಅಡ್ವಾಂಟೇಜ್. ಒಂದೇ 4-5 ಸೆಕೆಂಡ್ಗಳ ಒಂದು ಫುಟೇಜ್ ಸಿಗ್ಬೋದು, ಬಟ್ ಅದನ್ನು ಇಟ್ಕೊಂಡು VFX ಇಟ್ಕೊಂಡು ನಾವು ಅದನ್ನು ಇಂಟಿಗ್ರೇಟ್ ಮಾಡಿ ಎಷ್ಟು ದೊಡ್ಡ ಸಿನಿಮಾ ಮಾಡ್ಬೋದು ಅನ್ನೋದು ಟೆಕ್ನಿಕಲಿ ತುಂಬ ಇದೆ. ಇದನ್ನೆಲ್ಲ ನಾವು ಇಲ್ಲೇ ಕೂತ್ಕೊಂಡು ಮಾಡಿದ್ರೆ ಆಗಲ್ಲ. ಅದನ್ನು ದೊಡ್ಡ ಸಿನಿಮಾ ಮಾಡಬೇಕಾದ್ರೆ ಪ್ರಿಪ್ರೇಷನ್ ಆಗಬೇಕು. ನಾನು ಕಬ್ಜಾ ಸಿನಿಮಾ ಮಾಡಬೇಕಾದ್ರೆ ನಾನು ಯಾಕೆ 3-4 ವರ್ಷ ತಗೊಂಡೆ ಅಂದರೆ ಪ್ರತಿಯೊಂದು ಶಾರ್ಟು ಪ್ರಿಪ್ರೇಷನ್ ಮಾಡಿನೇ ತೆಗೆದಿದ್ದು. ಅಂದರೆ ಒಂದು ಸ್ಕೆಚ್ ಹಾಕ್ಕೊಂಡು ಇರೋ ಟೆಕ್ನಾಲಜಿ ಅಳವಡಿಸ್ಕೊಂಡು. ಹಾಗಾಗಿ ರಿಸಲ್ಟ್ ಕೊಡೋದು ನಮ್ಮ ಪ್ರೇಕ್ಷಕರು, ನೀವುಗಳು. ಖಂಡಿತ ನೀವೇನು ಕೊಟ್ಟರು ನಾವು ತಲೆ ಬಗ್ಗಿಸಿ ತಗೋಬೇಕು ಮತ್ತು ಕಲಿತು ಒಂದು ಒಳ್ಳೆಯದನ್ನು ಕೊಡಬೇಕು ಅನ್ನೋದು ನಾನು ಭಾವಿಸಿ ಸರ್. ನನ್ನ ಡೈರೆಕ್ಷನ್ದು ಖಂಡಿತ ನಾನು ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಹೇಳ್ತೀನಿ. ಈಗ ಬರೀ ನಾನು ಇಲ್ಲಿ ಪ್ರೊಡ್ಯೂಸರು, ರಾಜಮೋಹನ್ ಡೈರೆಕ್ಟ್ರು, ನಮ್ಮ ಕೃಷ್ಣ ಬಂದಲ್ಲಿ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ವಿ, ಅದ್ರ ಬಗ್ಗೆ ಮಾತಾಡೋಣ ಸರ್. ಚಂದ್ರು, ಇದು ಟೀಮ್ ನಿಮ್ಮ ತಂದೆಯವರು ಬಂದು ಈಗ ಟೀಮ್ ಇದರ ಬಿಡುಗಡೆ ಮಾಡಿದ್ರು. ಸೊ ನೀವು ಎಷ್ಟು ಎಮೋಷನಲಿ ಕನೆಕ್ಟ್ ಆಗ್ತೀರಿ ಈ ಒಂದು ಸಿನಿಮಾಗೆ? ಸರ್ ಇದು ಫಸ್ಟು ನನಗೆ ರಾಜಮೋಹನ್ ಯಾರೋ ಗೊತ್ತಿಲ್ಲ, ನನ್ನ ಸ್ನೇಹಿತರೊಬ್ಬರು ಫೋನ್ ಮಾಡಿ ಒಬ್ಬರು ಒಂದು ಕತೆ ಹೇಳಿದ್ರು, ಚಂದ್ರು ನೀವು ಫ್ರೀ ಇದ್ದರೆ ಕತೆ ಕೇಳ್ತೀನಿ ಅಂತ. ನಾನು ಯಾರ ಕತೆ ಕೇಳೋದಪ್ಪ, ನಾನು ಅಷ್ಟೇ ಬರೀ ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತಂದರೆ, ಇಲ್ಲ ಇದೊಂದು ಸತಿ ಕೇಳು ಅಂತ ಕರ್ಕೊಂಬಂದರು. ನಾನು ಮುಂದೆ ಕೂರಿಸಿದ್ರು, ಇವ್ರನ್ನ ನೋಡಿದೆ, ಕೂತ್ಕೊಂಡ್ರು. ನನಗೆ ತಮಿಳು ಬರಲ್ಲ ಹಿಂಗೆ ಹೇಳ್ತಾರೆ ಅಂತಂದರೆ, ಇಲ್ಲ ನೀವು ಕೇಳಿಸ್ಕೊ ಅಂತಂದರು. ತಮಿಳು ಸ್ಟಾರ್ಟ್ ಮಾಡಿದೆ. ತಮಿಳಲ್ಲಿ ಫಸ್ಟ್ ಹೇಳೋದು ಏನು ಹೇಳಿದ್ರೆ ನನಗೆ ಅರ್ಥ ಆಯಿತು, ಯಾಕಂದರೆ ನಾನು ಒಂದಷ್ಟು ಅಲ್ಲೆಲ್ಲ ರಿಲೀಸ್ ಮಾಡಿದ್ರಿಂದ ಅರ್ಥ ಆಗುತ್ತೆ. ಅವನು ಹೇಳಿದ ಮೊದಲನೇ 3 ಲೈನಿಗೆ ನಾನು ಕತೆ ಸ್ಟಾಪ್ ಮಾಡಿ ಅದನ್ನು ಅಡ್ವಾನ್ಸ್ ಕೊಟ್ಟು ಒಂದು ಅಗ್ರಿಮೆಂಟ್ ಮಾಡಿಸು. ಅಂದರೆ ಕತೆಗಳು ಸಿಗೋದೇ ಅಪರೂಪ, ಒಂದು ಎಮೋಷನ್ ಕತೆ. ಅದರಲ್ಲೂ ನನಗೆ ನನ್ನ ಫಾದರ್ ಅಂತ ನನಗೆ ಎಮೋಷನ್ ಮನುಷ್ಯ. ಭಾಳ ನನ್ನ ತಂದೆಯವರು ಕನೆಕ್ಟ್ ಆದರು, ಮತ್ತು ನನಗೆ ಗೊತ್ತಾಯಿತು ಎಲ್ರಿಗೂ ಅವ್ರ ಫಾದರ್ ಕನೆಕ್ಟ್ ಆಗ್ತಾರೆ ಅಂತ ಅನ್ನಿಸ್ತು. ಸೊ ಖಂಡಿತ ಇದು ಜನ ಇಷ್ಟಪಡಬಹುದು ಅಂತ ನನಗೆ ಒಂದು ಪಾಸಿಟಿವ್ ಫೀಲ್ ಬಂದು ಇಮಿಡಿಯೇಟಾಗಿ ಅವನು ಅಡ್ವಾನ್ಸ್ ಕೊಟ್ಟು ಸ್ಟಾರ್ಟ್ ಮಾಡಿದೆ ಡೈರೆಕ್ಟರ್ ಸರ್. ಡಾಲಿ ಕೃಷ್ಣ ಕೂಡ ಡೈರೆಕ್ಟ್ರೆ. ನಿಮಗೆ ಎಷ್ಟು ಕಷ್ಟ ಆಯಿತು, ಪ್ಲಸ್ ಮತ್ತೆ ಎಷ್ಟು ಹೆಂಗೆ ನೆಗೆಟಿವ್ ಆಯಿತು ಎರಡು ಆ್ಯಂಗಲಲ್ಲಿ? எனக்கு நெகட்டிவ் இல்லை, பாசிட்டிவாக தான். ಯಾವ ಥರ ಪಾಸಿಟಿವ್ ಆಯಿತು? எனக்கு வந்து லாங்குவேஜ் ரொம்ப ப்ராப்ளம். நான் சொல்கிறது வந்து டெக்னீஷியனுக்கு புரியாது, அவங்க சொல்கிறது எனக்கு புரியாது. அதை நான் கற்றுக்கிறதுக்கே அது நாள் ஆயிடுச்சு. சந்துரு சார் வந்து ஒரு கோடையாக்டர் மாதிரி இறங்கி நின்று வேலை பார்த்தாங்க, அவங்க ப்ரொடியூசர் இல்லை. அதே மாதிரி கிருஷ்ணா சார் வந்து அவர் வந்து அவருடைய டைரக்ஷன் எல்லாம் அவருக்கு காட்டலை, அவர் வந்து நடித்தார். நான் வந்து ப்ரெஸ் மீட்டில் பேசும்போது ஒரு வார்த்தை சொன்னேன், காட் ஃபாதர் மாதிரி சந்துரு சார். உண்மையிலே அவருக்கு எனக்கு வந்து ಕನ್ನಡ ಸಿನಿಮಾவுக்கு எனக்கு காட் ஃபாதர் அவர் தான். ಚಂದ್ರು ಸರ್, ನಿಮಗೆ ನೀವು ಮಾತಿನ ಮಧ್ಯೆ ಒಂದು ಸ್ಟೇಟ್ಮೆಂಟ್ ಕೊಟ್ರಿ, ಅಂದರೆ ಕೃಷ್ಣ ಅವ್ರದ್ದು ಕೂಡ ಸಿನಿಮಾ ಬರ್ತಾ ಇದೆ, ನನ್ನ ಸಿನಿಮಾ ಕೂಡ ನೆಕ್ಸ್ಟ್ ಇಯರ್ ಬರ್ತಾ ಇದೆ, ಡೇಟ್ ನೋಡಿಕೊಂಡು ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತ. ಅಂದರೆ ಡೇಟ್ ಕೂಡ ಪ್ರಾಬ್ಲಮ್ ಆಗುತ್ತೆ ಇಂಡಸ್ಟ್ರಿಗೆ ಅಂತ ಆಯ್ತಾ? ಡೆಫಿನೆಟ್ಲಿ ನಾನು ಹಿಂದೆ ಅನುಭವಿಸಿದ್ದೀನಲ್ವಾ, ಆ ಥರ ಮಾಡಿದಾಗ ಏನಾಗುತ್ತೆ ಅಂತ ದೊಡ್ಡ ಅನುಭವ ನನಗಾಗಿದೆ. ಹಾಗಾಗಿ ನಾನು ಆ ಥರನೇ ಮಾಡ್ತೀನಿ. ಕೃಷ್ಣ ಸರ್ ಅನಿಸ್ತಿರ್ಬೋದು, ನಾಗಭೂಷಣ್ ಅವ್ರಿಗೆ ಅನಿಸ್ತಿರ್ಬೋದು, ಚಂದ್ರು ಏನು ಇಷ್ಟು ರಿಲ್ಯಾಕ್ಸ್ ಆಗಿ ಮಾಡ್ತಾ ಇದ್ದಾರೆ ಫಾದರ್ ಅಂತ.
ನನಗೆ ಚೆನ್ನಾಗಿ ಅರ್ಥ ಆಗಿದೆ. ನಾವು ಎಷ್ಟು ಬೇಗ ಬಂದ್ವಿ ಅನ್ನೋದಕ್ಕಿಂತ ಹೆಚ್ಚಿಗೆ ನಾವು ಹೇಗೆ ಬಂದ್ವಿ ಅನ್ನೋದೇ ಮುಖ್ಯ ಆಗಿದೆ. ಅಂದರೆ ಪ್ಲ್ಯಾನ್ ಮಾಡಿಕೊಂಡು ರಿಲೀಸ್ ಡೇಟು, ಸಮಯ, ಸಂದರ್ಭ ಇವೆಲ್ಲವೂ ಕೌಂಟ್ ಆಗುತ್ತೆ ಅಂತ ನನಗೆ ಇದರಿಂದ ಅನುಭವ ಇದೆ. ಹಾಗಾಗಿ ಶ್ರೀಕಾಂತ್ ಸರ್ ನಾವಿಬ್ಬರು ನಮ್ಮ ಶ್ರೀಕಾಂತ್ ಸರ್ ಹೇಳ್ತಾರೆ, ಚಂದ್ರು ಆರಾಮಾಗಿ ನೋಡಿಕೊಂಡು ಹಿಂದೆ ಮುಂದೆ ಸಿನಿಮಾಗಳು ಸಮಯ ನೋಡ್ಕೊಂಡು ಮಾಡಿ. ನಾನು ಬ್ರದರ್ಗೆ ಹೇಳಿದೆ, ಬ್ರದರ್ ಇಬ್ಬರು ಸಿನಿಮಾ ಮಾಡಿದ್ವಿ, ನಿಮ್ಮದು ಹಿಟ್ ಆಗುತ್ತೆ ನಮ್ಮದು ಹಿಟ್ ಆಗುತ್ತೆ, ಚೆನ್ನಾಗಿ ಮಾಡಿದ್ವಿ ಪ್ರೀತಿಯಿಂದ, ಇಬ್ಬರು ಪ್ಲ್ಯಾನ್ ಮಾಡ್ಕೊಂಡು ಬರೋಣ ಅಂದರೆ ಕೃಷ್ಣ ಬ್ರದರ್ ಹಾಗೆ ಆಯಿತು ಅಂತಂದರು. ಅದಕ್ಕೆ 26 ಅಂತ ಹಾಕಿದ್ದೀವಿ. ಫಸ್ಟ್ ಆಫ್ ಒಳಗಡೆ ಇಬ್ಬರು ಯಾವುದು ಅಂತ ಅನೌನ್ಸ್ ಮಾಡ್ತೀವಿ. ಕೃಷ್ಣ ಕೃಷ್ಣ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.